ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ರೀ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಡಿಸೆಂಬರ್ 27, 28 AE ಮತ್ತು JE ಎಕ್ಸಾಮ್ ನಡೆಯೋದು ಗ್ಯಾರಂಟಿ ಇದೆ, ಕನ್ಫರ್ಮ್ಡ್ ಬೈ KEA. ಸೊ ಯಾವುದೇ ಥರದ ಗೊಂದಲ ಆಗಲಿ, ಯಾವುದೇ ಥರದ ಕನ್ಫ್ಯೂಷನ್, ಡೈಲಮ ನಿಮ್ಮಲ್ಲಿ ಬೇಡ. ಸೊ ಕೋರ್ಟಲ್ಲಿ ಏನು ಕೇಸಸ್ ಇತ್ತು ಎಲ್ಲ ಹಿಯರಿಂಗ್ ಕಂಪ್ಲೀಟ್ ಆಗಿದೆ, ಎಲ್ಲ ಕೇಸಸ್ ಡಿಸ್ಮಿಸ್ ಆಗೋಗಿದೆ. ಸೊ ಫೈನಲ್ ಆಗಿ ನಿಮಗೆ ಇರುವಂಥ ಸೊಲ್ಯೂಷನ್ ರೀ ಎಕ್ಸಾಮ್. ಸೊ ರೀ ಎಕ್ಸಾಮ್ ನಡೆಯೋದು ಗ್ಯಾರಂಟಿ ಇದೆ. ಅದಾಗಿನ ನಂತರ ನಡೆಯುವಂಥ ಪ್ರಾಸೆಸ್ ಏನೇನಿದೆ ಅದನ್ನು ಫರ್ದರಾಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮುಂದಿರುವಂಥ ಪ್ರಾಸೆಸ್ DV ಇರ್ಬೋದು, ಮೆಡಿಕಲ್ ಚೆಕಪ್ ಇರ್ಬೋದು, ಅಥವಾ ಕೌನ್ಸಿಲಿಂಗ್ ಇರ್ಬೋದು, ಅಥವಾ ಅಪಾಯಿಂಟ್ಮೆಂಟ್ ಲೆಟರ್ ಇಶ್ಯೂ ಮಾಡೋ ವಿಚಾರನೂ ಇರ್ಬೋದು. ಸೊ ಎಲ್ಲ ಪ್ರಾಸೆಸ್ಸು ಒಂದಾದ್ಮೇಲೆ ಒಂದು ನಡೀತಾ ಹೋಗುತ್ತೆ. ಪ್ರತಿಯೊಂದ್ರ ಬಗ್ಗೆಯೂ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನನ್ನ ಚಾನಲಲ್ಲಿ. ಸೊ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ನ ಮಾಡೋದಕ್ಕೆ ಮರೆಯೋದಕ್ಕೆ ಹೋಗಬೇಡಿ. ಸೊ ಈಗ KEA ಕಡೆಯಿಂದ ಅಫಿಷಿಯಲ್ ಆಗಿ ಸಿಲೆಬಸ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಜಸ್ಟ್ 2 ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ರು ರೀಸೆಂಟಾಗಿ. ಆ್ಯಸ್ ಪರ್ 2010 DT ಸಿಲೆಬಸ್ ಪ್ರಕಾರ, ಆ್ಯಸ್ ಪರ್ 2010 VTU ಸಿಲೆಬಸ್ ಪ್ರಕಾರ ನೀವೆಲ್ಲರೂ ಸಿಲೆಬಸ್ನ ಪ್ರಿಪೇರ್ ಆಗ್ತಾ ಹೋಗಬೇಕು ಅಂತೇಳಿ ರೀಸೆಂಟಾಗಿ 2024 ಫೆಬ್ರವರಿಯಲ್ಲಿ ಏನು ಎಕ್ಸಾಮ್ ನಡೀತು, ಡಿಸೆಂಬರ್ ತಿಂಗಳಲ್ಲಿ ಏನು ಸರ್ಕ್ಯುಲರ್ ಇಶ್ಯೂ ಆಗಿತ್ತು, ಆ ಒಂದು ಸರ್ಕ್ಯುಲರಲ್ಲಿ ಮೆನ್ಷನ್ ಮಾಡಿದರು. ಈಗ ಅಫಿಷಿಯಲ್ ಆಗಿ KE ಅವರೇ ಸಿಲೆಬಸ್ನ ಕನ್ಫರ್ಮ್ ಮಾಡಿದ್ದಾರೆ. ಇನ್ನೂ ಹಾರ್ಡ್ಲಿ ನಿಮಗೊಂದು 10 ಡೇಸ್ ಇದೆ. ಸೊ 10 ಡೇಸ್ ಅರ್ಲಿಯರ್ ಆಗಿ ನಿಮ್ಗೆ ಏನು ಮಾಡಿದ್ದಾರೆ, ಸಿಲೆಬಸ್ನ ಕನ್ಫರ್ಮ್ ಮಾಡಿದ್ದಾರೆ. ಸೊ ಸಿಲೆಬಸ್ಸು ಏನೇನಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಪ್ರೀವಿಯಸ್ ಆಗಿ ನಾನು ಈಗಾಗಲೇ 3 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. EC, EEE, ಸಿವಿಲ್, ಕೆಮಿಸ್ಟ್ರಿ ಆ್ಯಂಡ್ ಕೆಮಿಕಲ್ ಸೂಪರ್ವೈಸರ್ಸ್ಗೆ ಇರುವಂಥ ಸಿಲೆಬಸ್ ಕಾಪಿ ಈಗಾಗಲೇ ಅಪ್ಲೋಡ್ ಮಾಡಿದ್ದಾಯಿತು. ಈ ವಿಡಿಯೋದಲ್ಲಿ ನಾನು ಯಾವ ಸಿಲೆಬಸ್ ಕಾಪಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂದರೆ, ಸಿಲೆಬಸ್ ಕಾಪಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತೀನಿ ಅಂದರೆ ಮೆಕ್ಯಾನಿಕಲ್ AE ಮತ್ತು JE, ಮೆಕ್ಯಾನಿಕಲ್ AE ಆಸ್ಪಿರೆಂಟ್ಸ್ ಹಾಗೂ ಮೆಕ್ಯಾನಿಕಲ್ JE ಆಸ್ಪಿರೆಂಟ್ಸಿನ ಸಿಲೆಬಸ್ ಕಾಪಿ ಬಗ್ಗೆ. ಸೊ ನೋಡ್ತಾ ಹೋಗೋಣ ಒಂದು ಸಲ ಸಿಲೆಬಸಲ್ಲಿ ಏನಿದೆ ಅಂತೇಳಿ. ಸೊ JE ಸಿಲೆಬಸ್ಸು ನನಗೆ ಸಿಗಲಿಲ್ಲ. ಸೊ ನಿಮಗೆ ನಾನು ಇಲ್ಲಿ AE ಸಿಲೆಬಸ್ ಮಾತ್ರ ತೋರಿಸ್ತಾ ಇರ್ತೀನಿ. ಸೊ JE ಸಿಲೆಬಸ್ ನೀವು ನೋಡಬೇಕು ಅನ್ನೋದಿತ್ತಂದರೆ ನನ್ನ ಚಾನಲಲ್ಲಿ ಈಗಾಗಲೇ ಯಾವಾಗ ಈ ಒಂದು ಅಫಿಷಿಯಲ್ ಕನ್ಫರ್ಮೇಷನ್ ಆಯ್ತಲ್ವ ಎಕ್ಸಾಮ್ ನಡೆಯುತ್ತೆ ಅಂತೇಳಿ, ಆಗಲೇ ಒಂದು 2 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ. 2-3 ವೀಡಿಯೋಸು ಸಿವಿಲ್ ಅವ್ರಿಗೆ ಏನಿದೆ, ಮೆಕ್ಯಾನಿಕಲ್ ಏನಿದೆ, ಎಲೆಕ್ಟ್ರಿಕಲ್ ಏನಿದೆ ಅಂತೇಳಿ. ಸೊ JE ಸಿಲೆಬಸ್ ಏನು ಕೊಟ್ಟಿದೆ ಅದೇ ಸಬ್ಜೆಕ್ಟ್ಸ್ನ ನೀವು ಪ್ರಿಪೇರ್ ಆಗ್ತಾ ಹೋಗಿ, ಯಾಕಂದರೆ ಎಕ್ಸಾಮ್ಗೆ ಎಲ್ಲ ಸಬ್ಜೆಕ್ಟ್ಸು ಕನ್ಫರ್ಮ್ ಇದ್ದಾವೆ. 2010 ಸಿಲೆಬಸ್ ಪ್ರಕಾರ ಎಲ್ಲ ಸಬ್ಜೆಕ್ಟ್ಸು ನಿಮಗೆ ಇರುವಂಥದ್ದು. ಸೊ JE ಸಿಲೆಬಸ್ ನನಗೆ ಸಿಕ್ಕಿದ್ದೆ, ನಾನು ನಿಮಗೆ ಈ ಥರ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಬಟ್ ಈ ವಿಡಿಯೋದಲ್ಲಿ AE ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಈಗ. ಸೊ ಈಗ ಒಂದು ಕಡೆ ಸಿಲೆಬಸ್ ಬಗ್ಗೆ ಗಮನ ಹರಿಸೋಣ. ಸೊ ನೀವು ಇಲ್ಲೇನು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ, ಇದು ನಮ್ಮ AE ಸಿಲೆಬಸ್ ಆಗಿರುತ್ತೆ. ಸೊ ನೋಡಿ, ಅಬ್ಸ್ಟ್ರಾಕ್ಟ್ ಫಾರ್ ಸಿಲೆಬಸ್ ಫಾರ್ AE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿತ್ ಎಫೆಕ್ಟ್ ಆಫ್ 2010 ಆ್ಯಂಡ್ 11. ಸೊ 2010 ಸಿಲೆಬಸ್ ಪ್ರಕಾರ ಇರುವಂಥ ಸಿಲೆಬಸ್ ಇದು. ಸೊ ನೋಡಿ, ಫಸ್ಟು ಮೊದಲ ಸಬ್ಜೆಕ್ಟ್ ನೋಡೋದಾದರೆ ಮಟೀರಿಯಲ್ ಸೈನ್ಸ್ ಆ್ಯಂಡ್ ಮೆಟಲರ್ಜಿ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ, MSM ಬಗ್ಗೆ. 2ನೇ ಸಬ್ಜೆಕ್ಟು ಮೆಕ್ಯಾನಿಕಲ್ ಮೆಜರ್ಮೆಂಟ್ಸ್ ಆ್ಯಂಡ್ ಮೆಟ್ರಾಲಜಿ. 3ನೇ ಸಬ್ಜೆಕ್ಟು ಬೇಸಿಕ್ ಥರ್ಮೋಡೈನಮಿಕ್ಸ್ ಅಂದರೆ BTD. 4ನೇ ಸಬ್ಜೆಕ್ಟ್ ಅಪ್ಲೋಡ್ ಥರ್ಮೋಡೈನಮಿಕ್ಸ್ ಅಂದರೆ ATD. 5ನೇ ಸಬ್ಜೆಕ್ಟ್ HMT ಅಂದರೆ ಹೀಟ್ ಆ್ಯಂಡ್ ಮಾಸ್ ಟ್ರಾನ್ಸ್ಫರ್. 6ನೇ ಸಬ್ಜೆಕ್ಟು MOM ಅಂದರೆ ಮೆಕ್ಯಾನಿಕ್ಸ್ ಆಫ್ ಮಟೀರಿಯಲ್ಸು ಅಥವಾ ಸ್ಟ್ರೆಂತ್ ಆಫ್ ಮಟೀರಿಯಲ್ಸು. 7ನೇ ಸಬ್ಜೆಕ್ಟು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ಸು. ನೀವು ಇಂಜಿನಿಯರಿಂಗಲ್ಲಿ 2010 ಸಿಲೆಬಸ್ ಪ್ರಕಾರ ನೋಡ್ಕೊಳ್ಳೋದಿದ್ರೆ MP1, MP2, MP3 ಅಂತ ಓದಿರ್ತೀರ. ಸೊ ಅದೇ ರೀತಿಯಲ್ಲಿ ಇಲ್ಲಿ MP1, MP2, MP3 ಅಂತ ಕೊಟ್ಟಿದ್ದಾರೆ ನೋಡಿ. MP1 ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ 1, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ 2, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ 3. ಅದಾಗಿ ನಂತರ 10ನೇ ಸಬ್ಜೆಕ್ಟ್ ಬಂದು ಸಿಮ್ಮು, ಕಂಪ್ಯೂಟರ್ ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗು. 11ನೇ ಸಬ್ಜೆಕ್ಟು ಫ್ಲೂಯಿಡ್ ಮೆಕ್ಯಾನಿಕ್ಸು. 12ನೇ ಸಬ್ಜೆಕ್ಟು ಕೈನೆಮೆಟಿಕ್ಸ್ ಆಫ್ ಮಷಿನ್ಸ್ ಅಂದರೆ ಕಾಮು. 13ನೇ ಸಬ್ಜೆಕ್ಟು ಡಾಮು ಅಂದರೆ ಡೈನಮಿಕ್ಸ್ ಆಫ್ ಮಷಿನ್ಸ್. 14ನೇ ಸಬ್ಜೆಕ್ಟು ನೀವು ಇಂಜಿನಿಯರಿಂಗಲ್ಲಿ ಇಲ್ಲೂ ಏನು ಮಾಡಿರ್ತಾರೆ, ಡಿಸೈನ್ ಆಫ್ ಮಷಿನ್ ಎಲಿಮೆಂಟ್ 1, ಡಿಸೈನ್ ಆಫ್ ಮಷಿನ್ ಎಲಿಮೆಂಟ್ 2 ಓದಿರ್ತೀರ. ಸೊ ಹಾಗಾಗಿ ಡಿಸೈನ್ ಆಫ್ ಮಷಿನ್ ಎಲಿಮೆಂಟ್ 1, ಡಿಸೈನ್ ಆಫ್ ಮಷಿನ್ ಎಲಿಮೆಂಟ್ 2 ಕೊಟ್ಟಿದ್ದಾನೆ. ಡಾಮ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡೈನಮಿಕ್ಸ್ ಆಫ್ ಮಷಿನ್ಸು. ಅದಾಗಿ ನಂತರ 16ನೇ ಸಬ್ಜೆಕ್ಟು ಟರ್ಬೋ ಮಷಿನರಿ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಫಾರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್. 17ನೇ ಸಬ್ಜೆಕ್ಟು ಫೈನೈಟ್ ಎಲಿಮೆಂಟ್ ಅನಾಲಿಸಿಸ್ ಅಥವಾ ಫೈನೈಟ್ ಎಲಿಮೆಂಟ್ ಮೆಥಡ್ FEM ಅಂತ ಕರಿತೀವಿ. 18ನೇ ಸಬ್ಜೆಕ್ಟು ಮೆಕಾಟ್ರಾನಿಕ್ಸ್ ಆ್ಯಂಡ್ ಮೈಕ್ರೋ ಪ್ರೊಸೆಸರ್. 19ನೇ ಸಬ್ಜೆಕ್ಟ್ ಎನರ್ಜಿ ಇಂಜಿನಿಯರಿಂಗ್. 20ನೇ ಸಬ್ಜೆಕ್ಟು ಮೆಕ್ಯಾನಿಕಲ್ ವೈಬ್ರೇಷನ್ಸು, ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟು. 21ನೇದು ಹೈಡ್ರಾಲಿಕ್ಸ್ ಆ್ಯಂಡ್ ನ್ಯೂಮ್ಯಾಟಿಕ್ಸ್. 21 ಆಪರೇಷನಲ್ ರಿಸರ್ಚ್. 22 ಆಪರೇಷನ್ ಮ್ಯಾನೇಜ್ಮೆಂಟ್. ಆಪರೇಷನಲ್ ರಿಸರ್ಚು, ಆಪರೇಷನಲ್ ಮ್ಯಾನೇಜ್ಮೆಂಟು ಬೇರೆ ಬೇರೆ, ಕನ್ಫ್ಯೂಷನ್ ಹಾಕೋಬೇಡಿ ಎರಡರಲ್ಲೂ. 21ರಲ್ಲಿ ಕಂಟ್ರೋಲ್ ಇಂಜಿನಿಯರಿಂಗ್ ಅಥವಾ ಕಂಟ್ರೋಲ್ ಸಿಸ್ಟಮ್ಸ್ ಅಂತ ಕರಿತೀವಿ. EC ಇನ್ಸ್ಟ್ರುಮೆಂಟೇಷನ್ ಅವರಿಗೆಲ್ಲ ಕಂಟ್ರೋಲ್ ಸಿಸ್ಟಮ್ಸ್ ಅಂತ ಆಗಿರುತ್ತೆ. ಇದು ನಮ್ಮ ಮೆಕ್ಯಾನಿಕಲ್ ಆಸ್ಪಿರೆಂಟ್ಸ್ಗೆ ಕಂಟ್ರೋಲ್ ಇಂಜಿನಿಯರಿಂಗ್ ಆಗಿರುತ್ತೆ. ಸೊ ಒಟ್ಟಿಗೆ ನಿಮಗೆ ಟೋಟಲ್ 24 ಸಬ್ಜೆಕ್ಟ್ಸು AEಗಿರುತ್ತೆ. ಸೊ 24 ಸಬ್ಜೆಕ್ಟ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇಂಜಿನಿಯರಿಂಗಲ್ಲಿ ಕೂಡ ಇದಕ್ಕಿಂತ ಜಾಸ್ತಿನೇ ಓದಿರ್ತಾರೆ. ಅದರಲ್ಲಿ ಕೆಲವೊಂದು ಸಾರ್ಟ್ ಔಟ್ ಮಾಡಿಬಿಟ್ಟು ಫಿಲ್ಟರ್ ಮಾಡಿ ಇಷ್ಟು ಸಬ್ಜೆಕ್ಟ್ಸ್ನ ನಿಮಗೆ ಸ್ಪೆಸಿಫೈ ಮಾಡಿದ್ದಾರೆ. ಸೊ ಯಾರೆಲ್ಲ AE ಮೆಕ್ಯಾನಿಕಲ್ ಪ್ರಿಪೇರ್ ಆಗ್ತಿದ್ದೀರಾ, ಈ ಎಲ್ಲ ಸಬ್ಜೆಕ್ಟ್ಸ್ನ ಮಿಸ್ ಆಗದೆ ಪ್ರಿಪೇರ್ ಆಗಿ. ಈ ಸಬ್ಜೆಕ್ಟ್ಸಲ್ಲಿ ನಿಮಗೆ KE ಅವರು ಕ್ವಶನ್ಸ್ನ ಕೇಳ್ತಾರೆ. ಸೊ ಈ ಸಲ ಪೇಪರು ಚೆನ್ನಾಗೇ ಬರ್ಬೋದು. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಅದಾಗಿ ನಂತರ ಇನ್ನೊಂದು ಡೌಟು ಭಾಳಷ್ಟು ಜನ ಆಸ್ಪಿರೆಂಟ್ಸು ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡ್ತಿದ್ದಿದ್ದು ಏನಂದರೆ ಹಾಲ್ ಟಿಕೆಟ್ ಬಗ್ಗೆ.
ಹಾಲ್ ಟಿಕೆಟ್ ನೋಡಿ ನಿಮಗೆ 19ನೇ ತಾರೀಕಿಂದ ಅಂದರೆ ನಾಳೆಯಿಂದ ಹಿಡಿದು 22ನೇ ತಾರೀಕು ಒಳಗಡೆ ನಿಮಗೆ ಹಾಲ್ ಟಿಕೆಟ್ಸ್ ಬಿಡೋ ಸಾಧ್ಯತೆಗಳಿರುತ್ತೆ. 19, 20, 21, 22 ಮ್ಯಾಕ್ಸಿಮಮ್ ಅಂದರೆ 23 ಇಷ್ಟರೊಳಗಡೆ ಬಂದೇ ಬರುತ್ತೆ. ಹಾಲ್ ಟಿಕೆಟ್ನ ರಿಲೀಸ್ ಮಾಡ್ತಾರೆ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ ಹಾಲ್ ಟಿಕೆಟ್ಗಾಗಿ ವೆಯ್ಟ್ ಮಾಡ್ತಾ ಹೋಗಬೇಡಿ. ಯಾಕಂದರೆ ಹಾಲ್ ಟಿಕೆಟ್ ಬಿಟ್ಟಿದ್ದೇ ನಾನು ನಿಮಗೆ ಅಪ್ಡೇಟ್ನ ಕೊಡ್ತೀನಿ ನನ್ನ ಚಾನಲಲ್ಲಿ. ಸೊ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗ್ತಿದೆ, ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಅಪ್ಡೇಟ್ಸ್ಗಾಗಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ. ಅದಾಗಿ ನಂತರ ಇನ್ನೂ ಕೆಲವು ಡೌಟ್ಸ್ ಏನಂತಂದರೆ ಆಟೋಮೊಬೈಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಈ ಸಲ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ನ ಕೊಟ್ಟಿರಬೇಕು. ಬಟ್ ಇಲ್ಲಿ ಸಿಲೆಬಸ್ ಕಾಪಿ ಒಳಗಡೆ ಆಟೋಮೊಬೈಲ್ ಸಿಕ್ಕಿದ್ದೆ ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಅದಾಗಿ ನಂತರ ನಿಮಗೆ ಎಕ್ಸಾಮ್ಸಲ್ಲಿ ಕ್ಯಾಲ್ಕುಲೇಟರ್ಸ್ ಯಾವುದೇ ಥರದ ಅಲೋ ಇರಲ್ಲ. ಎಕ್ಸಾಮ್ಸಲ್ಲಿ ನಿಮಗೆ ಆಲ್ಮೋಸ್ಟ್ ಥಿಯರಿಟಿಕಲ್ ಕ್ವಶನ್ಸೇ ಇರೋ ಕಾರಣದಿಂದ ಕ್ಯಾಲ್ಕುಲೇಟರ್ಸ್ ಅಲೋ ಇರಲ್ಲ. ಆದಮೇಲೆ ಇನ್ ಕೇಸ್ ಏನಾದರೂ ಕ್ಯಾಲ್ಕುಲೇಷನ್ ಮಾಡುವಂಥ ನ್ಯೂಮರಿಕಲ್ಸ್ ಇತ್ತು ಅಂದ್ರೂ ಅದು ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಬೇಸಿಕ್ ಕ್ಯಾಲ್ಕುಲೇಷನು. ಸೊ ಕ್ಯಾಲ್ಕುಲೇಟರ್ಸ್ ಅವಶ್ಯಕತೆ ಇರೋಲ್ಲ. ಆ ಥರದ ಕ್ಯಾಲ್ಕುಲೇಷನ್ ಸಬ್ಜೆಕ್ಟ್ಸ್ನ ನ್ಯೂಮರಿಕಲ್ಸ್ನ ಕೊಡೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಕ್ಯಾಲ್ಕುಲೇಟರ್ಸ್ ಎಕ್ಸಾಮಲ್ಲಿ ಅಲೋ ಇರಲ್ಲ. ಅದಾಗಿ ನಂತರ ನೀವು ಡಾಟಾ ಆ್ಯಂಡ್ ಬುಕ್ಕು ಮೆಕ್ಯಾನಿಕಲ್ನಲ್ಲಿ ನೋಡ್ತೀವಿ, ಡಾಟಾ ಆ್ಯಂಡ್ ಬುಕ್ಕು ಬೇಕಾಗಲ್ಲ. ಆದಮೇಲೆ ನಿಮಗೆ ಗೊತ್ತಿರ್ಬೋದು ಥರ್ಮಲಲ್ಲಿ ನಾವು ಸ್ಟೀಮ್ ಟೇಬಲ್ನ ಯೂಸ್ ಮಾಡ್ತೀವಿ. ಸೊ ಸ್ಟೀಮ್ ಟೇಬಲ್ ಕೂಡ ನಿಮಗೆ ಅವಶ್ಯಕತೆ ಇರಲ್ಲ. ಕ್ವಶನ್ಸ್ ಯಾವ ಥರ ಕೇಳ್ತಾನಂದರೆ ಯಾವುದೇ ಥರದ ಡಾಟಾ ಆ್ಯಂಡ್ ಬುಕ್ ಆಗಲಿ, ಸ್ಟೀಮ್ ಟೇಬಲ್ ಆಗಲಿ, ಕ್ಯಾಲ್ಕುಲೇಟರ್ ಆಗಲಿ ಅವಶ್ಯಕತೆ ಇಲ್ಲದೆ ಇರುವಂಥ ಕ್ವಶನ್ಸ್ನ ಕೇಳ್ತಾನೆ. ಅವುಗಳ ಅವಶ್ಯಕತೆನೇ ನಿಮಗೆ ಬೀಳಲ್ಲ. ಸೊ ಆ ಥರ ಕ್ವಶನ್ಸ್ ಫ್ರೇಮ್ ಮಾಡ್ತಾನೆ. ಅಂದರೆ ನಿಮಗೆ ಅರ್ಥ ಆಗಬೇಕು, ಇಲ್ಲಿ ಥಿಯರಿಟಿಕಲ್ ಕ್ವಶನ್ಸ್ ಮ್ಯಾಕ್ಸಿಮಮ್ ಆಗಿರುತ್ತೆ. ಸೊ ಸ್ಟೂಡೆಂಟ್ಸ್ ಚೆನ್ನಾಗಿ ಪ್ರಿಪೇರ್ ಆಗಿ. ಎಕ್ಸಾಮ್ಸು ಹತ್ತಿರ ಇದೆ, ಇನ್ನು 10 ಡೇಸ್ ಆ್ಯಕ್ಚುಲಾಗಿದೆ ನಿಮಗೆ. ಕರೆಕ್ಟಾಗಿ ಇನ್ನು 10 ದಿನ ಇರೋದು. ಸೊ 10 ದಿನದೊಳಗಡೆ ಇನ್ನು ನಾಳೆಯಿಂದ ನಿಮಗೆ ಹಾಲ್ ಟಿಕೆಟ್ಸ್ ಬಿಡುವ ಸಾಧ್ಯತೆಗಳಿರೋ ಕಾರಣದಿಂದ ಸೊ ವೆಬ್ಸೈಟ್ನ ಆಗಾಗ ವಿಸಿಟ್ ಮಾಡ್ತಾಯಿರಿ. ಇನ್ ಕೇಸ್ ನೀವು ವಿಸಿಟ್ ಮಾಡ್ತಾ ಇಲ್ಲ, ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ನಾನು ನನ್ನ ಚಾನಲಲ್ಲಿ ಹಾಲ್ ಟಿಕೆಟ್ ಬಿಟ್ಟಿರೋದ್ರ ಬಗ್ಗೆ ಅಪ್ಡೇಟ್ನ ಕೊಡ್ತೀನಿ. ಸೊ ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಅದಾಗಿ ನಂತರ ನಿಮ್ಗೆ ಇನ್ನೊಂದು ಕನ್ಫ್ಯೂಷನ್ ಏನು, JEE ಮೆಕ್ಯಾನಿಕಲ್ ಸಿಲೆಬಸ್. ಸೊ JEE ಮೆಕ್ಯಾನಿಕಲ್ ಸಿಲೆಬಸ್ ಸಿಕ್ಕಿದ್ದೆ ನಾನು ಅಪ್ಡೇಟ್ ಮಾಡ್ತೀನಿ. ಹಾಗೂ JEE EC ಸಿಲೆಬಸ್ ಕೂಡ ನಾನು ಅಪ್ಡೇಟ್ ಮಾಡಿಲ್ಲ. EC ಅವ್ರದ್ದು ಕೂಡ ಸಿಲೆಬಸ್ ಸಿಕ್ಕಿದ್ದೆ ನಾನು ಅಪ್ಡೇಟ್ ಮಾಡ್ತೀನಿ. ಹಾಗೂ JEE ಆಟೋಮೊಬೈಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸು, AE ಆಸ್ಪಿರೆಂಟ್ಸು. ಸೊ ಈ ಆಟೋಮೊಬೈಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸನ್ನು ಸಿಲೆಬಸ್ ಸಿಕ್ಕಿದೆ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇಷ್ಟನ್ನು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.